ಈ ವಾರ ಮನೆಯಿಂದ ಒಬ್ಬರು ಹೊರಕ್ಕೆ. ಮಿಡ್ ವೀಕ್ ಎಲಿಮಿನೇಷನ್ ಫಿಕ್ಸ್. ಮನೆ ಮಂದಿಗೆ ಸೋಮವಾರ ಶಾಕ್ ಕೊಟ್ಟ ಕಿಚ್ಚ. ಹೌದು, ಬಿಗ್ ಬಾಸ್ ಆರಂಭದಲ್ಲಿ ಕಿಚ್ಚ ಟಿವಿಲಿ ಎಂಟ್ರಿಯಾಗಿ ಮನೆ ಮಂದಿಗೆ ಶಾಕ್ ಕೊಡ್ತಾರೆ. ಈ ವಾರ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಒಬ್ಬರು ಹೋಗೋದು ಪಕ್ಕಾವಾಗಿದೆ. ಹನುಮಂತನ ಹೊರತುಪಡಿಸಿ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ. ಹೋಗುವವರು ಈಗಲೇ ಬ್ಯಾಡ್ ಲಕ್ ಹೇಳ್ತಿದ್ದೀನಿ, ಎಲ್ಲರೂ ಚೆನ್ನಾಗಿ ಆಟ ಆಡಿ ಎಂದು ಕಿಚ್ಚ ಹೇಳಿದ್ರು. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಹತ್ತಿರವಾಗ್ತಿದ್ದಂಗೆ ರೋಚಕ ಟಾಸ್ಕ್. ಹನುಮಂತನ ಉಸ್ತುವಾರಿಗೆ ಕಕ್ಕಾಬಿಕ್ಕಿಯಾದ ಮನೆ ಮಂದಿ. ಮೋಕ್ಷಿ ಭವ್ಯ ರಣತಂತ್ರಕ್ಕೆ ರಜತ್ಗೆ ಬಿಗ್ ಶಾಕ್. ಎಸ್, ಬಿಗ್ ಬಾಸ್ ಮನೆಯಲ್ಲಿ ಬಂದ ರಜತ್ ಸ್ಟ್ರಾಂಗ್ ಸ್ಪರ್ಧಿ ಎಂಬುದೇನೋ ನಿಜ. ಬಟ್ ಭವ್ಯಗೌಡ ಮತ್ತು ಮೋಕ್ಷಿತಾ ಪೈ ಅವರ ನಿರ್ಧಾರಕ್ಕೆ ರಜತ್ ಅಕ್ಷರಶಃ ತಂಡ ಹೊಡೆದಿದ್ದಾರೆ. ಹಾಗಾಗಿ ರಜತ್ಗೆ ಹಿನ್ನಡೆ ಆಯ್ತು. ಮಿಡ್ ವೀಕ್ ಎಲಿಮಿನೇಷನ್ ಭಯ ಜಾಸ್ತಿ ಆಗ್ತಾ ಇದೆ. ಕೊನೆಗೂ ಟಾಸ್ಕ್ ನಲ್ಲಿ ಮೋಕ್ಷಿತಾ ವಿನ್ ಆಗಿ ಭವ್ಯಗೆ ಸಖತ್ತಾಗಿ ಕೌಂಟರ್ ಕೊಟ್ರು. ಇನ್ನು ಎರಡನೇ ಟಾಸ್ಕ್ ನಲ್ಲಿ ಎದುರಾಳಿಗಳಾಗಿ ಮಂಜು, ಧನು, ಮೋಕ್ಷಿತಾರನ್ನ ಭವ್ಯ ಆಯ್ಕೆ ಮಾಡಿದ್ರು. ಆಟದಲ್ಲಿ ಉಗ್ರ ಮಂಜುನ ಉಗ್ರಾವತಾರ ನೋಡಿ ಮನೆ ಮಂದಿ ಬೇಸರ ಹೊರ ಹಾಕಿದ್ರು. ಆಟ ಆಡೋದಕ್ಕಿಂತ ಕಿತ್ತಾಡಿಕೊಂಡಿದ್ದೇ ಜಾಸ್ತಿ ಆಯ್ತು. ಕೊನೆಗೂ ಮಂಜು ಔಟ್ ಆಗ್ಬೇಕಾಯ್ತು. ನಂತರ ಮೋಕ್ಷಿ, ಭವ್ಯ ಪ್ಲಾನ್ ಮಾಡಿ ಧನುಗೆ ಸಖತ್ ಸುಸ್ತೊಡಿಸಿ ಸೋಲ್ಸೇ ಬಿಟ್ರು. ಕೊನೆಗೆ ಭವ್ಯ ಮೋಕ್ಷಿತಾ ವಿರುದ್ಧ ಗೆದ್ದು ಬೀಗಿದ್ರು. ಭವ್ಯ ವಿರುದ್ಧ ಉರಿದು ಬಿದ್ದ ತ್ರಿವಿಕ್ರಮ್. ಭವ್ಯ ವಿರುದ್ಧ ಕೆಟ್ಟ ಪದ ಬಳಕೆ ಮಾಡಿದ್ರ ವಿಕ್ಕಿ. ಅಂದಹಾಗೆ ಮತ್ತೊಂದು ಟಾಸ್ಕ್ ನಲ್ಲಿ ತಮ್ಮ ಎದುರಾಳಿಯಾಗಿ ಧನು, ಮೋಕ್ಷಿತಾ ಹಾಗೂ ತ್ರಿವಿಕ್ರಮನ ಭವ್ಯ ಆಯ್ಕೆ ಮಾಡ್ತಾರೆ. ಗೇಮ್ ಆರಂಭದಲ್ಲೇ ವಿಕ್ಕಿ ಭವ್ಯ ವಿರುದ್ಧ ಸಿಡಿಮಿಡಿಕೊಂಡ್ರು. ಆಟ ಶುರುವಾಗಿ ಮೊದಲ ಸ್ಥಾನ ವಿಕ್ಕಿ ಪಡೆದುಕೊಂಡ್ರು. ಆದ್ರೆ ಸರಿಯಾಗಿ ನಿಯಮಗಳನ್ನ ಪಾಲಿಸದ ಕಾರಣ ಹೊಸದಾಗಿ ಮತ್ತೆ ಗೇಮ್ ಶುರು ಮಾಡಲಾಯಿತು. ಅದರಲ್ಲಿ ಮೋಕ್ಷಿತಾ ಔಟ್ ಆದ್ರೆ ತ್ರಿವಿಕ್ರಮ್ 3ನೇ ಸ್ಥಾನಕ್ಕೆ ಬರ್ತಾರೆ. ಇದು ಕೂಡ ವಿಕ್ಕಿ ಸಿಟ್ಟಿಗೆ ಕಾರಣವಾಗುತ್ತೆ. ಇದಕ್ಕೆ ಭವ್ಯನೇ ಕಾರಣ ಎಂದು ತ್ರಿವಿಕ್ರಮ್ ಆರೋಪಿಸಿ ಸಿಡಿಮಿಡಿಗೊಳ್ತಾರೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು 8 ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ. ಈ 8 ಸ್ಪರ್ಧಿಗಳಲ್ಲಿ ಕ್ಯಾಪ್ಟನ್ ಹನುಮಂತನನ್ನ ಹೊರತುಪಡಿಸಿ ಉಳಿದ 7 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಹೀಗಾಗಿ ಬಿಗ್ ಬಾಸ್ ನಾಮಿನೇಷನ್ ನಿಂದ ಪಾರಾಗಲು ಕಾಲಕ್ಕೆ ಟಾಸ್ಕ್ ಅನ್ನ ನೀಡ್ತಿದ್ದಾರೆ. ಈ ಟಾಸ್ಕ್ ನಲ್ಲಿ ಅತಿ ಹೆಚ್ಚು ಅಂಕವನ್ನ ಯಾರು ಗಳಿಸ್ತಾರೆ, ನಾಮಿನೇಷನ್ ನಿಂದ ಪಾರಾಗಲಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಎಸೆನ್ಷಿಯಲ್ ನ್ಯೂಸ್.